ಮಾಡ್ತೇವೆ, ಈ ತಾಲೂಕಿನಲ್ಲಿ ಕೆಲಸ ಮಾಡ್ತೇವೆ ಅಂದ್ರಲ್ಲ, ಇದನ್ನು ರಿಪೋರ್ಟ್ ಅಲ್ಲಿ ಸೇರಿಸಿ ನಾನು ಧೈರ್ಯವಾಗಿ ಅಧಿಕಾರಿಗಳಿಗೆ ಪ್ಲೀಸ್ ನೋಟ್ ದಿಸ್ ಅಬೌಟ್ ದ ಡೆವಲಪ್ಮೆಂಟ್ ವರ್ಕ್ಸ್, ಕ್ವಾಲಿಟಿ ವರ್ಕ್ಸ್ ಆಗಲಿಕ್ಕೆ ಸೇರಿಸಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೂ ಇದನ್ನು ತಗೊಂಡು ಬರ್ರಿ ಅಂತ ಹೇಳಿದೆ. 40% ಅಂತ ಬಿಜೆಪಿ ಸರ್ಕಾರ. ಐ ಆಮ್ ನಾಟ್ ಕ್ವಶನಿಂಗ್ 40%, 30%, 60%. ಐ ಆಮ್ ಟೆಲಿಂಗ್ ಅಬೌಟ್ ದ ಸಿಸ್ಟಮ್. ಭ್ರಷ್ಟಾಚಾರ ಈ ವಿಧಾನಸೌಧ ನೋಡಿ, ವಿಧಾನಸೌಧ ಕಟ್ಟಿದ್ರಲ್ಲ ಹೆಂಗೆಲ್ಲರೂ ಬಂದವರು ಬಾಬಾ ಅಂತ ದೊಡ್ಡ ಮನುಷ್ಯ, ಅವ್ರ ಮೇಲೆ ಅಪಾದನೆ ಬಂತು. ನಿಜಲಿಂಗಮ್ಮ ಅಂತ ದೊಡ್ಡ ಮನುಷ್ಯ, ಅವ್ರ ಮೇಲೆ ಅಪಾದನೆ ಬಂತು. ಅಪಾದನೆಗಳಿಗಿಂತ ನಾವು ಸೆಲ್ಫ್ ರಿಯಲೈಸೇಷನ್, ನಮ್ಮ ಆತ್ಮಾವಲೋಕನ ನಾವೇ ಮಾಡ್ಕೊಳ್ಬೇಕಂತ ಪರಿಸ್ಥಿತಿ, ಆತ್ಮಾವಲೋಕನ ಮಾಡ್ಕೋಬೇಕಂತ ಪರಿಸ್ಥಿತಿ ಬಂದಿದೆ. ನಾನು ಅದಕ್ಕೆ ಎಲ್ಲರ ಮುಂದೆ ಆರೋಪ ಇದೆ. ಅದನ್ನೇ ನಾವು ಹೇಳೋದು, ಇವತ್ತಿಗೆ ನಾನು ಹೇಳೋದು ಮುಖ್ಯಮಂತ್ರಿಗಳು ಪಾಪರ್ಷನ್ ತರ್ತಾರೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಬರ್ತಾ ಬ್ಯಾಕ್ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಮುಖ್ಯಮಂತ್ರಿಗಳು ಯಾವ ಪಾಪರ್ಷನ್ ತರ್ತಾರೋ ಅಂತ ಪ್ರಯತ್ನ ಮಾಡ್ತಾರೆ. ಅವ್ರ ಮೇಲೆ ಸಾಕಷ್ಟು ಅಪಾದನೆಗಳು ಬರೋದು ಸಹಜ, ಅದು ಎಂಕ್ವೈರಿ ಆಗಲಿ. ನಾನು ಆಡಳಿತದಲ್ಲಿ ಸುಧಾರಣೆ ಆಗಬೇಕಾಗಿದ್ರೆ ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ. ಈ ಅಭಿವೃದ್ಧಿ ಕೆಲಸದಲ್ಲಿ ಗುಣಮಟ್ಟ ಕಾಪಾಡಬೇಕು, ಅಲ್ಲಿರುವ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂತ ನಾನು ಅಧಿಕಾರಿಗಳು ಹೇಳಿದ್ದು ನಿಜ. ಅದನ್ನ ರೆಕಾರ್ಡು ಮಾಡಲಿ ಅಂತ ಹೇಳಿದ್ದೇನೆ. ದಿಸ್ ನಥಿಂಗ್ ರಾಂಗ್ ಇನ್ ದಟ್. ಆಮೇಲೆ ಮುಖ್ಯಮಂತ್ರಿಗಳು ಒತ್ತಾಯನೂ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮತ್ತೆ ಒತ್ತಾಯನೂ ಮಾಡ್ತೇನೆ. ಈ ಕರಪ್ಷನ್, ಇದು ಫಿಲ್ಫ್ರೇಜ್ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಿಲ್ಲಬೇಕು. ಇನ್ಕಮ್ ತೆರಿಗೆ ಆಯೋಗ ಮಾಡಿಸ್ಬೇಕು ಹೇಳಿ ಸರ್. ಕಲ್ಯಾಣ ಕರ್ನಾಟಕ ಸ್ಪೆಸಿಫಿಕ್ ನೀವು ಅಲಿಗೇಷನ್ ಮಾಡಿದ್ದೀರಾ. ಕಲ್ಯಾಣ ಕರ್ನಾಟಕದ ಬಹುತೇಕ ಕಾಮಗಾರಿಗಳು ಕಳಪೆಯಿಂದ ಕೂಡಿವೆ ಅಂತ ಗಂಟಾ ಘೋಷಣೆ ಹೇಳಿದ್ದೀರಾ. ತನಿಖೆ ಮಾಡಿಸಿ, ತನಿಖೆ ಮಾಡಲೇನಿಲ್ಲ. ನಾನು ಬೋರ್ಡ್ ಮೀಟಿಂಗ್ ತುಂಬಾ ದಿನದ ಆರೋಪ ಸಾರಿ ಬೋರ್ಡ್ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ, ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಈಗ ಒಂದೊಂದೇ ಸುಧಾರಣೆ ಆಗ್ತಾ ಇದೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾವೆ, ಅವೆಲ್ಲ ಮುಂದುವರಿಬಾರದು ಅಂತ ಹೇಳಿ ಹೇಳಿದ್ದೇನೆ. ಎನ್ಕ್ವೈರಿನೂ ಮಾಡಿಸ್ತೇವೆ, ಎಲ್ಲೆಲ್ಲಿ ಆಗಿದೆ ಎನ್ಕ್ವೈರಿ ಮಾಡಿಸಿ ತಪ್ಪಿಸಿದ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಹೇಳ್ತೇನೆ. ಹಾಗೇನಿಲ್ಲ, ಪ್ರಾರಂಭದ ಹಂತದಲ್ಲಿ ಮತ್ತೆ ನೀವು ತಪ್ಪಾಗಿ ಬೇಡಬೇಡ. ಪ್ರಾರಂಭದ ವರ್ಷದಲ್ಲಿ ಸಡನ್ ಆಗಿ ಸಡನ್ ಆಗಿ 52,000 crores ಪ್ರಾರಂಭದ ವರ್ಷದಲ್ಲಿ 52,000 crores ಒಂದೇ ಸಾರಿ ದಿಢೀರಾಗಿ ಈ ಹೊಸ ಗ್ಯಾರಂಟಿ ಯೋಜನೆಗಳಿಗೆ ನೀಡಬೇಕಾದ್ರಿಂದ ಮತ್ತು ಅದರ ಜೊತೆಗೆ 7th ಪೇ ಕಮಿಷನ್ ಸುಮಾರು 20,000 ಕೋಟಿ ಕೊಡಬೇಕಾದ್ರಿಂದ ಅಡಿಷನಲ್ ಆಗಿ ಹಿಂದಿನ ಸರ್ಕಾರದ ಸುಮಾರು 2,42,000 ಕೋಟಿ ಅಪ್ರೂವ್ ಮಾಡಿ ಹೋಗ್ಬಿಟ್ಟಿದ್ರಲ್ಲ, ಅದರಲ್ಲಿ 2,00,000 ಕೋಟಿ ವರ್ಕ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಅದನ್ನೆಲ್ಲ ಪೆಂಡಿಂಗ್ ಮೇಲೆ ಇರೋದ್ರಿಂದ ಮೊದಲೇ ವರ್ಷ ಸ್ವಲ್ಪ ತ್ರಾಸಾಯ್ತು ಪ್ರಾರಂಭ ಮಾಡಲಿಕ್ಕೆ. ಯಾಕಂದ್ರೆ ಹೆವಿ ಕಮಿಟ್ಮೆಂಟ್ ನೋಡಿ. ಸೆಕೆಂಡ್ ಇಯರ್ ಇಂದ ನಮ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು. ಈಗ ನೋಡಿ ಥರ್ಡ್ ಇಯರ್ ಏನ್ ಕೊಟ್ಟಿದ್ದೇವಲ್ಲ 84,000 ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆಮೇಲೆ ಕೇಂದ್ರದ ಅಸಹಕಾರ ಇದೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ನಾವು ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಅದು ಭ್ರಷ್ಟಾಚಾರದ ಪ್ರಕರಣ ಅಲ್ಲ. ಅವರು ಲ್ಯಾಂಡ್ ಕೊಟ್ಟಿದ್ದಾರೆ, ಅವರು ಮನೆಯವರು, ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು. ಅದ್ರ ಬದಲಾಗಿ ಹಿಂದಿನ ಸರ್ಕಾರವೇ ಅವರಿಗೆ ಸೈಟ್ ಅನ್ನು ಕೊಟ್ಟಿದೆ. ಅದು ಮೋರ್ ಎಸ್ ಎ ಪೊಲಿಟಿಕಲ್ ವ್ಯವಸ್ಥೆಯಿಂದ ಹಾಳಾಗಿದೆ ಹೊರತು ಅದರಲ್ಲಿ ಸಿದ್ದರಾಮಯ್ಯನವರು ತಪ್ಪಿಲ್ಲ. ಸಿದ್ದರಾಮಯ್ಯನವರು ನಾನು ಅವರು 84ರಿಂದ ಸ್ನೇಹಿತರು, ನಾ 85ರಿಂದ MLA, ಅವರು 83ರಿಂದ MLA. ಈಸ್ ಒನ್ ಆಫ್ ದ ವೆರಿ ಕಮಿಟೆಡ್ ಮ್ಯಾನ್. ರಾಜ್ಯದ ಅಭಿವೃದ್ಧಿ ಬಗ್ಗೆ, ಜನರ ಬಗ್ಗೆ ಕಳಕಳಿ ಇರುವಂತಹ ವ್ಯಕ್ತಿ ಸಿದ್ದರಾಮಯ್ಯ ಇರೋದ್ರಿಂದ ನಾನು ಅವ್ರನ್ನ ಮುಕ್ತವಾಗಿ ಬೆಂಬಲಿಸ್ತೇನೆ. ಅದಕ್ಕೆ ನಾನು ಹೇಳಿದ್ದೆ, ವೈ ಐ ಆಮ್ ಸಪೋರ್ಟಿಂಗ್ ಸಿದ್ದರಾಮಯ್ಯ ಬಿಕಾಸ್ ಆಫ್ ದ ಓನ್ಲಿ ದಟ್ ಫ್ಯಾಕ್ಟರ್. ಸೈಟ್ ಯಾಕೆ ವಾಪಸ್ ಕೊಡೋಣ? ಅಪಾದನೆಗಳು ಬರ್ತಪ್ಪ ಬೇಡ ಕೊಟ್ಬಿಡೋಣ, ಯಾಕೆಂತ ಕೊಟ್ಟಿದ್ದಾರೆ, ತಪ್ಪೇನಿದೆ. Budget time, CM has categorically told the Excise Department, Revenue Department, Mines and Geology, Commercial Taxes, Transport Department, whichever there is a important tax collection department are there, we have to ban this
transfer on the recommendation. We have to go with the counseling. Already, that's why they have put in the budget itself. You please tell me which government, which chief minister have dared to do this. Because of the counseling, no MLA, no minister can give the letter to transfer this officer, this officer. Already my chief minister has started a big step to curb the corruption. I must congratulate him, I must happy with him. So you meant to say that you didn't mention it as a number one corruption? No. What was exactly? What I said is branded as a corrupt state because of the Why, sir? Why do you say that? naturally, because all these days the things are discussing in the openly. Okay, and also I made it very clear. It's because of the corruption, this transfer system, transfer of the officer. There is a heavy corruption going on. Everyone knows that. Previous government, please understand, previous government, whatever the government, this kind of things are happening in Karnataka. That's why we discussed, that's why I told it very clearly that our chief minister got this counseling system. We have made it very clear in the floor of the house. It was mentioned in our budget book. But what else you want? We already have started. In further, I want to request the chief minister. We have all delegations are there in Karnataka. Not this government, that government. Even in the administration, like development work, it has to be checked. It has to be, the committee has to be gone through. If it is done, I think in future, Karnataka will be one of the good states.